ಅದಕ್ಕೆ ಬೇರೆ ಬೇರೆ ಮಿಷಿನ್ಗಳು ಸಿಗ್ತವೆ, ನಿಮ್ಗೆ ಹೈಡ್ರೋಜನ್ ಮಿಷಿನ್ಗಳು ಅಂತ ಸಿಗ್ತವೆ, ಅದನ್ನು ಬಳಸಿದ್ರೆ ತುಂಬ ಒಳ್ಳೆಯದು. ನಾವು ಕೊರಿಯಾದ ಕಂಪನಿ ಜೊತೆ ಟೈಪ್ ಆಗಿದ್ದೀವಿ. ಆ ಸಂಸ್ಥೆಯವರು ನಾವೇನು ಮಾಡ್ತಾರೆ, ನಮಗೆ ಆ ಥರ ಹೈಡ್ರೋಜನ್ ಮಿಷಿನ್ಗಳನ್ನ ನಮ್ಮ ಬಡವರಿಗೆ ಫ್ರೀಯಾಗಿ ಕೊಡಲಿ ಅಂದ್ಬಿಟ್ಟು ನಾವೇನು ಮಾಡ್ತೀವಿ, ಅದನ್ನು ಫ್ರೀಯಾಗಿ ಆ ನೀರನ್ನು ಕೊಡ್ತಾ ಇದ್ದೀವಿ ಬಡವರಿಗೆಲ್ಲ. ಯಾವುದೇ ರೀತಿ ದುಡ್ಡುಗಳನ್ನ ಫ್ರೀಯಾಗಿ ಕೊಡ್ತಾ ಇದ್ದೀವಿ. ಕೆಲವು ಪ್ರಾಡಕ್ಟ್ಸ್ ಏನಕ್ಕೆ ಅಂದರೆ, ಈಗ ಇಲ್ಲಿ ನಮ್ಮ ಯೋಗ ಸಂಸ್ಥೆಗೆ ಬರ್ತಾರೆ ಅನ್ಕೊಳ್ಳಿ. ಈಗ ಸಪೋಸ್ ಈಗ ಗ್ಯಾಸ್ಟ್ರಿಕ್ ಇದೆ, ನಾನು ಅದಕ್ಕೆ ಏನು ಮಾಡ್ತೀನಿ, ಬೇರೆ ಇಂಗ್ಲೀಷ್ ಮೆಡಿಸಿನ್ ತಗೊಳ್ತೇನೆ. ಅದು ತಗೊಳ್ಬಾರ್ದು ಅಂದ್ಬಿಟ್ಟು ಆಯುರ್ವೇದದಲ್ಲಿ ನಾವು ಕೆಲವು ಆಯುರ್ವೇದ ಹಾಸ್ಪಿಟಲ್ಗೆ ಹೋಗ್ತೇವೆ. ಆಯುರ್ವೇದ ಹಾಸ್ಪಿಟಲ್ಗೆ ಹೋಗ್ಬಿಟ್ಟು ಅಲ್ಲಿ ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಯಾರಾದರೂ ಒಳ್ಳೆ ಪ್ರಾಡಕ್ಟ್ನ ರೆಕಮೆಂಡ್ ಮಾಡಿದಾಗ ಆ ಪ್ರಾಡಕ್ಟ್ನ ನಾವೇನು ಮಾಡ್ತೀವಿ, ಲ್ಯಾಬ್ಗೆ ಕಳಿಸ್ತೇವೆ. ಲ್ಯಾಬ್ ಪರೀಕ್ಷೆ ಮಾಡಿದ್ಮೇಲೆ ಅದ್ರಲ್ಲಿ ಕೆಮಿಕಲ್ ಇಲ್ಲ, ನ್ಯಾಚುರಲ್ ಆಗಿದೆ ಅಂತಂದರೆ ಮಾತ್ರ ನಾವೇನು ಮಾಡ್ತೀವಿ, ಈ ಯೋಗ ಸೆಂಟರಲ್ಲಿ ಅದನ್ನು ಡಿಸ್ಪ್ಲೇ ಮಾಡ್ತೀವಿ. ಯಾವ್ಯಾವ ರೋಗಗಳಿಗೆ ಯಾವ್ಯಾವ ಆಯುರ್ವೇದ ವಸ್ತುಗಳು ಕೆಲಸ ಮಾಡುತ್ತೆ ಅಂತ ಅಂದ್ಬಿಟ್ಟು ಆ ಕಂಪ್ನಿಯ ಪ್ರಾಡಕ್ಟ್ಸ್ ತಂದ್ಬಿಟ್ಟು ನಾವು ಡಿಸ್ಪ್ಲೇ ಬಿಡ್ತೀವಿ. ಈ ಪ್ರಾಡಕ್ಟ್ನ ಬಳಸೋದ್ರಿಂದ 99% ಅವನು ಇಲ್ಲೇ ಆಯುರ್ವೇದದಲ್ಲೇ ಎಲ್ಲ ಗುಣ ಮಾಡ್ಕೋಬಹುದು. ಅವ್ರ ಹಾಸ್ಪಿಟಲ್ಗೆ ಹೋಗುವಂಥ ಪರಿಸ್ಥಿತಿಗೂ ಅಷ್ಟು ಬರಲ್ಲ. ಯಾವ ಪ್ರಾಡಕ್ಟ್ಸ್ ತೋರಿಸ್ತೀವಿ, ಖಂಡಿತ ಇದೆ. ನಮ್ಮಲ್ಲಿ ಯಾವ ಥರ ನಾವು ಪ್ರಾಡಕ್ಟ್ಗಳನ್ನ ಇಲ್ಲಿ ಲಾಂಚ್ ಮಾಡಿದ್ದೀವಿ ಅಂತ ನಾವು ತಿಳ್ಕೊಬೇಕಾಗುತ್ತೆ. ಮನುಷ್ಯನಿಗೆ ದೇಹಕ್ಕೆ ಎಷ್ಟು ರೋಗಗಳು ಬರುತ್ತೆ ಇಲ್ಲಿ ನೋಡಿ. ಐದೇ ಡಿಫಿಷಿಯನ್ಸಿ ಬರುತ್ತೆ. ಒಂದು ಜಲ ಡಿಫಿಷಿಯನ್ಸಿ ಅಂತ ಹೇಳ್ತೀವಿ, ಎರಡನೇದು ವಾಯು ಡಿಫಿಷಿಯನ್ಸಿ ಅಂತ ಹೇಳ್ತೀವಿ, ಮೂರನೇದು ಭೂಮಿ ಡಿಫಿಷಿಯನ್ಸಿ ಅಂತ ಹೇಳ್ತೀವಿ, ನಾಲ್ಕನೇದು ಅಗ್ನಿ ಡಿಫಿಷಿಯನ್ಸಿ ಅಂತ ಹೇಳ್ತೀವಿ, ಐದನೇದು ಆಕಾಶ ಡಿಫಿಷಿಯನ್ಸಿ ಅಂತ ಹೇಳ್ತೀವಿ. ನಾವು ತುಂಬ ತಿಳ್ಕೋಬೇಕು, 5 ನಾಡಿಗಳು ಅಂತ ಹೇಳ್ತೀವಿ. ಈ 5 ನಾಡಿಗಳು ಏನಾಗಿರುತ್ತೆ, ನಮ್ಮ ದೇಹದ ಕರೆಕ್ಟ್ ಆಗಿರುತ್ತೆ. ಅರ್ಥ ಇದೆಯಾ? ಸೊ ಈ 5 ನಾಡಿಗಳನ್ನ ನಾವು ಕರೆಕ್ಟಾಗಿ ಕ್ಲೀನ್ ಮಾಡಿಕೊಂಡ್ರೆ ಯಾವುದೇ ನಿಮಗೆ ಪ್ರಪಂಚದಲ್ಲಿ ಯಾವುದೇ ರೋಗ ಬರಲಿ, ಇವು ಕರೆಕ್ಟಾಗಿದ್ರೆ ಯಾವ ರೋಗ ಏನು ಬರುತ್ತೆ. ಸೊ ಎಕ್ಸಾಂಪಲ್ ಬಂದು ನೋಡ್ರೆ, ಜಲ ಅಂದರೆ ರಕ್ತ. ಜಲ ಅಂದರೆ ರಕ್ತ ಶುದ್ಧವಾಗಿದ್ರೆ ನಿಮಗೆ ಬಿ ಪಿ ಹೆಂಗೆ ಬರುತ್ತೆ, ಹಾರ್ಟಿಗೆ ಹೆಂಗೆ ಬರುತ್ತೆ, ಕಿಡ್ನಿ ಪ್ರಾಬ್ಲಮ್ ಹೆಂಗೆ ಬರುತ್ತೆ. ನೀವು ಒಬ್ಬರು ಡಾಕ್ಟರ್ ಕನ್ಸಲ್ಟ್ ಮಾಡಿ ಕೇಳಿ, ಸರ್ ಬಿ ಪಿ ಏನಾಗುತ್ತೆ ಸರ್ ಅಂತ ಕೇಳಿದ್ರೆ ಅವ್ರು ಹೇಳ್ತಾರೆ, ಬಿ ಪಿ ನಗಟೆಗೆ ಬರುತ್ತೆ, ಸ್ಟ್ರೋಕ್ ಬರುತ್ತೆ, ಕಿಡ್ನಿ ಪ್ರಾಬ್ಲಮ್ ಬರುತ್ತೆ, ಐಸ್ ಪ್ರಾಬ್ಲಮ್ ಬರುತ್ತೆ, ಅದು ಬಿಟ್ಟು ಏನು ಬರಲ್ಲ ಅಂತ ಹೇಳಿ. ಇದ್ರ ಜಲದೋಷ ಅಂತ. ಇದ್ರ ದೋಷ ಅಂದರೆ ಡಿಫಿಷಿಯನ್ಸಿ ಅಂತ. ಇಲ್ಲಿ ದೋಷ ಅಂದರೆ ಕೆಲವರು ಏನು ಮಾಡ್ತಾರೆ, ದೇವ್ರಿಗೆ ಹೋಲಿಸ್ಬಿಡ್ತಾರೆ ಕೆಲವರು. ಇಟ್ಸ್ ರಾಂಗ್. ದೋಷ ಅಂದರೆ ಡಿಫಿಷಿಯನ್ಸಿ ಅಂತ. ಅದಿರಬೇಕಿತ್ತು, ಆ ಸಮಸ್ಯೆ ಇದೆ ಅಂತ ಅಷ್ಟೇ. ಎರಡನೇದು ವಾಯುದೋಷ ಅಂದರೆ, ವಾಯುದೋಷ ಅಂದ್ರೆ ತುಂಬ ಜನಕ್ಕೆ ಗೊತ್ತೇ ಇಲ್ಲ. ನಮ್ಮ ಆಕ್ಸಿಜನ್ ಅನ್ನೋದು ದೇಹಕ್ಕೆ ಸರಬರಾಜು ಆಗದೆ ಇದ್ದಾಗ ಏನಾಗುತ್ತೆ, ಇಮ್ಯೂನ್ ಸಿಸ್ಟಮ್ ವೀಕ್ ಆಗುತ್ತೆ. ಇಮ್ಯೂನ್ ಸಿಸ್ಟಮ್ ವೀಕ್ ಆದಾಗ ನಿಮ್ಗೆ ಆಟೋಮೆಟಿಕ್ ಆಗಿ ಲಂಗ್ಸ್ ಅಲ್ಲಿ ಇಮ್ಯೂನ್ ಸಿಸ್ಟಮ್ ವೀಕ್ ಆದಾಗ ರೆಸ್ಪಿರೇಟರಿ ಇಮ್ಯುನಿಟೀಸ್ ಅಂತ ಹೇಳ್ತೀವಿ. ರೆಸ್ಪಿರೇಟರಿ ಇಮ್ಯುನಿಟೀಸ್ ವೀಕ್ ಆದಾಗ ಆಟೋಮೆಟಿಕಲಿ ಈ ಟಾನ್ಸಿಲ್ ಇದೆಯಲ್ಲ, ಈ ಟಾನ್ಸಿಲ್ ಏನು ಮಾಡುತ್ತೆ, ಬಿಳಿ ರಕ್ತಗಳ ಮುಖಾಂತರ ನಮ್ಮ ದೇಹಕ್ಕೆ ಹೋಗುವ ಯಾವುದೇ ಇದನ್ನ ತಡೆಗಟ್ತಾ ಇರುತ್ತೆ. ಅಲ್ಲಿ ಫೇಲ್ ಆಗ್ಬಿಡ್ತೀವಿ. ಅಲ್ಲಿ ಫೇಲ್ ಆದಾಗ ಲಂಗ್ಸ್ ಅಲ್ಲಿ ಏನಾದ್ರು ಇನ್ಫೆಕ್ಷನ್ ಆದಾಗ ಟಿಬಿ ಆಗ್ಬೋದು, ಇಲ್ಲ ಅಸ್ತಮ ಆಗ್ಬೋದು ಅಲ್ವಾ, ಆ ಥರ ಆಗ್ಬೋದು. ಅದೇ ರೀತಿ ಮೂಗಿನ ಭಾಗದಲ್ಲಿ ಏನಾರ ಪ್ರೊಟೆಕ್ಷನ್ ಸಿಸ್ಟಮ್ ವೀಕ್ ಆದಾಗ ಅವ್ನಿಗೆ ಸೈನಸ್ ಪ್ರಾಬ್ಲಮ್ ಅಂತ ಕರಿತೀವಿ. ಅಥವಾ ಟಾನ್ಸಿಲ್ ಭಾಗದಲ್ಲಿ ವೀಕ್ ಆದಾಗ ಅವ್ನಿಗೆ ಬೇಗ ಕೆಮ್ಮಾಗೋದು, ಬೇಗ ಶೀತ ಆಗೋದು ಸಿಸ್ಟಮ್ ಹೇಳ್ತೇವೆ. ಇದು ನಾವು ವಾಯುದೋಷ ಅಂತ ಹೇಳ್ತೀವಿ. ನೆಕ್ಸ್ಟ್ ಭೂಮಿ ದೋಷ. ಭೂಮಿ ದೋಷ ಅಂದರೆ ದೇಹದಲ್ಲಿ ಕಣಗಳು ಉತ್ಪತ್ತಿ ಆಗ್ತಾ ಇರಬೇಕು, ಕಣಗಳು ಸಾಯಬೇಕು, ಹೊಸ ಕಣಗಳು ಉತ್ಪತ್ತಿ ಆಗ್ತಾ ಇರಬೇಕು. ಇದೊಂದು ಸಿಸ್ಟಮ್ ಇದೆ. ಈ ಭೂಮಿ ದೋಷ ಬಂದಾಗ ಹೊಸ ಕಣಗಳು ಬಿತ್ತನೆ ಆಗಲ್ಲ, ಹೊಸ ಕಣಗಳು ಡೆವಲಪ್ಮೆಂಟ್ ಆಗಲ್ಲ. ಹೆಂಗ್ ಡೆವಲಪ್ಮೆಂಟ್ ಆಗಲ್ಲ, ಒಳ್ಳೆ ನೀರು ಕೊಡದೇ ಇದ್ರೆ, ಒಳ್ಳೆ ಗಾಳಿ ಕೊಡದೇ ಇದ್ರೆ ಆಟೋಮೆಟಿಕ್ ಭೂಮಿ ದೋಷ ಬರುತ್ತೆ. ಭೂಮಿ ಅಂದರೆ ಫುಡ್, ಆಹಾರ. ನಾವು ಭೂಮಿಲಿ ಹೆಂಗೆ ಆಹಾರ ಬೆಳಿತೀವೋ ಹಾಗೆ ನಮ್ಮ ದೇಹದಲ್ಲಿ ಹೊಸ ಹೊಸ ಕಣಗಳು ಉತ್ಪತ್ತಿ ಆಗ್ತಾ ಇರಬೇಕು. ಸೊ ನಾವು ಆಹಾರ, ಗಾಳಿ, ರಕ್ತ ಈ 3 ಕರೆಕ್ಟಾಗಿದ್ರೆ ಆಟೋಮೆಟಿಕ್ ಕಣಗಳು ಉತ್ಪತ್ತಿ ಆಗುತ್ತೆ. ಈ 3 ಕರೆಕ್ಟಾಗಿಲ್ಲ ಅಂದರೆ ಆಟೋಮೆಟಿಕ್ ಏನಾಗುತ್ತೆ, ಈ ಕಣಗಳು ಸಾಯ್ತಾ ಬರುತ್ತೆ. ಈ ಕಣಗಳು ಸಾಯ್ದಾಗ ದೇಹದಲ್ಲಿ ಭಾರ ಹೊರುವ ಶಕ್ತಿ ಕಮ್ಮಿ ಆಗ್ತಾ ಬರುತ್ತೆ. ಫಿಟ್ನೆಸ್ ಅಂತ ಹೇಳಿ, ಸ್ಕೆಲೆಟನ್ ಫಿಟ್ನೆಸ್ ಅಂತ ಹೇಳ್ತೀವಿ, ಆಟೋಮೆಟಿಕ್ ಕಡಿಮೆ ಆಗ್ತಾ ಬರುತ್ತೆ. ಈ ಕಡಿಮೆ ಆದಾಗ ನಿಮಗೆ ಭಾರ ಹೊರೋ ಜಾಗಗಳು ಯಾವುದು ದೇಹದಲ್ಲಿ? ಓಕೆ, ಸೊಂಟ ಮತ್ತೆ ಭುಜ. ಎಸ್, ನೀವು ಭೂಮಿ ದೋಷ ಬಂದರೆ ಆಟೋಮೆಟಿಕ್ಗೆ ಕತ್ತತ್ತ ನೋವು ಬರ್ಬೋದು, ಇಲ್ಲ ಸೊಂಟತ್ತ ನೋವು ಬರ್ಬೋದು, ಇದು ಕಾಲ ನೋವು ಬರ್ಬೋದು, ಮತ್ತೆ ಇಪ್ಸ್ ಜಾಯಿಂಟ್ ಹತ್ರ ನೋವು ಬರ್ಬೋದು. ಇದ್ರ ಭೂಮಿ ದೋಷ ಅಂತ. ಈ ಭೂಮಿ ದೋಷ ಏನಂದ್ರೆ, ನೀವು ಆಹಾರದಲ್ಲಿ, ಜಲದಲ್ಲಿ, ವಾಯುದಲ್ಲಿ ಲೋಪ ಮಾಡಿದ್ದೀರಿ ಅಂತ. ಇದು ನಮ್ಮ ಋಷಿಮುನಿಗಳು ಎಷ್ಟೋ ಸಾವಿರ ವರ್ಷಗಳಿಂದಲೇ ಹೇಳಿದ್ದಾರೆ. ಇದನ್ನ ತುಂಬ ಗ್ರಂಥಗಳು ಉಲ್ಲೇಖ ಮಾಡಿದ್ದಾರೆ. ಮತ್ತೆ ಅದನ್ನ ನಮಗೆ ಮಹಾ ಅವತಾರ ಬಾಬಾಜಿಯವರ ಗುರುಗಳಾದ್ರು ನಮ್ಗೆ ತಿಳಿಸ್ಕೊಟ್ಟಿದ್ದಾರೆ. ನಾವು ಇದನ್ನು ಕಲ್ತ್ಕೊಂಡ್ಮೇಲೆ ನಮ್ಗೆ ಅರ್ಥ ಆಗಿದ್ದು, ಭೂಮಿ ಅಂದರೆ ನಾಟ್ ಓನ್ಲಿ ಅಲ್ಲ, ನಮ್ಮ ದೇಹ ತಾಕತ್ತು ಅಂತ ನಮ್ಗೆ ಇಲ್ಲ ಅರ್ಥ ಆಯಿತು. ದೇಹ ತಾಕತ್ತು ಚೆನ್ನಾಗಿದ್ರೆ, ಭಾರ ಹೊರುವ ಶಕ್ತಿ ಚೆನ್ನಾಗಿದ್ದಾಗ ಆಟೋಮೆಟಿಕ್ ನಾವು ಯಾವ್ದಾದ್ರು ಕೆಲಸ ಮಾಡ್ಬೋದು, ಮನುಷ್ಯ ಹೆಲ್ತಿಯಾಗಿರ್ಬೋದು ಅಂತ ಹೇಳುತ್ತೆ. ಇದು ಹೇಳುತ್ತೆ. ನೆಕ್ಸ್ಟ್ ಅಗ್ನಿ ಅಂತ ಹೇಳಿ. ಅಗ್ನಿ ತುಂಬ ಜನಕ್ಕೆ ಗೊತ್ತೇ ಇಲ್ಲ. ಅಗ್ನಿ ಅಂದರೆ ಬೆಂಕಿ ಅಂತ. ನಮ್ಮ ದೇಹದಲ್ಲಿ ತಾಪಮಾನ ಕರೆಕ್ಟಾಗಿರಬೇಕಾಗುತ್ತೆ. ಎಷ್ಟು ಜನಕ್ಕೆ ಗೊತ್ತೇ ಇಲ್ಲ. ಇವತ್ತು ನೀವು ಡಾಕ್ಟರ್ಗೆ ಹೋಗಿ, ಸರ್ ಕ್ಯಾನ್ಸರ್ ಸೆಲ್ ಅಂದರೆ ಏನು ಸರ್ ಅಂತ ಕೇಳಿ. ಟೆಂಪರೇಚರ್ ಕಡಿಮೆ ಇರುವಂಥ ಕಣಗಳನ್ನ ಅನ್ಕಂಟ್ರೋಲ್ ಸೆಲ್ ಅಂತ ಕರಿತೀವಿ. ಈ ಕೆಲಸ ಮಾಡಿದಿರೋ ಕಣಗಳನ್ನೇ ಕ್ಯಾನ್ಸರ್ ಕಣಗಳು ಅಂತ ಹೇಳ್ತೀವಿ. ತುಂಬ ಜನ ಕ್ಯಾನ್ಸರ್ ಅಂದರೆ ತುಂಬ ತಪ್ಪು ತಿಳ್ಕೊಂಡಿದ್ದಾರೆ. ನಮ್ಮ ದೇಹದಲ್ಲಿ ತುಂಬ ಜೀವಕೋಶಗಳಿರುತ್ತೆ. ಆರೋಗ್ಯವಂತ ಮನುಷ್ಯರು ಕೂಡ ಕ್ಯಾನ್ಸರ್ ಕಣಗಳಿರುತ್ತೆ. ಕ್ಯಾನ್ಸರ್ ಕಣಗಳಲ್ಲಿ ಕೆಲಸ ಮಾಡಿದ ಕಣಗಳಿರುತ್ತೆ. ಆ ಕಣಗಳನ್ನ ಏನು ಮಾಡುತ್ತೆ, ನಮ್ಮ ಇಮ್ಯೂನ್ ಸಿಸ್ಟಮ್ ತೆಗೆದಾಗ್ತಾ ಇರುತ್ತೆ.
ಆ ಇಮ್ಯೂನ್ ಸಿಸ್ಟಮ್ ವೀಕ್ ಆದಾಗ ಆಟೋಮೆಟಿಕ್ ಏನಾಗುತ್ತೆ, ಒಂದು ಡೆತ್ ಸೆಲ್ಸ್ ಎಲ್ಲ ಒಂದ್ ಕಡೆ ಸ್ಟೋರ್ ಆಗ್ತಾ ಹೋಗುತ್ತೆ, ಅವಾಗ ಟ್ಯೂಮರ್ ಆಗುತ್ತೆ. ಸೊ ಈ ಅಗ್ನಿದೋಷ ಅಂತ ಏನಂದ್ರೆ ಯಾವಾಗ ದೇಹದಲ್ಲಿ ತಾಪಮಾನ ಸರಿ ಇರಲ್ಲ ಆವಾಗ ಉರಿ ಸಮಸ್ಯೆಗಳು, ಆಮೇಲೆ ತಾಪಮಾನ ಕಡಿಮೆ ಆಗುವ ಸಮಸ್ಯೆಗಳು ಬರುತ್ತೆ. ಈ ತಾಪಮಾನ ಕಡಿಮೆ ಆದಾಗ ಪೈಲ್ಸ್ ಬರ್ಬೋದು ಆ ಮನುಷ್ಯನಿಗೆ, ಆಮೇಲೆ ಬಾಡಿ ಮೂತ್ರದಲ್ಲಿ ಉರಿ ಬರ್ಬೋದು, ಉರಿಯಲ್ಲಿ ಬರ್ಬೋದು, ಚರ್ಮದಲ್ಲಿ ಬರ್ಬೋದು, ಮೂತ್ರದಲ್ಲಿ ಬರ್ಬೋದು, ಹೊಟ್ಟೆಯಲ್ಲಿ ಬರ್ಬೋದು, ನಿಜನ ಆಮೇಲೆ ಪಾದದಲ್ಲಿ ಬರ್ಬೋದು. ಇದೆಲ್ಲ ಉರಿ ಸಮಸ್ಯೆಗಳು ಬರೋದು ಅಗ್ನಿದೋಷ ಅಂತ ಹೇಳಿ. ಈ ಅಗ್ನಿದೋಷದ ನೆಕ್ಸ್ಟ್ನ ಹಂತಗಳಲ್ಲಿ ಅದು ಕ್ಯಾನ್ಸರ್ ಕನ್ವರ್ಟ್ ಆಗುತ್ತೆ. ತಾಪಮಾನ ಕರೆಕ್ಟಾಗಿ ಇಟ್ಕೊಂಡ್ರೆ ಮನುಷ್ಯ ಶಾಖವಾಗಿ ಇಟ್ಕೊಂಡ್ರೆ ಯಾವ ಕ್ಯಾನ್ಸರ್ ಬರಲ್ಲ, ಯಾವ ಅಲ್ಸರ್ ಬರಲ್ಲ, ಯಾವ ಪೈಲ್ಸು ಬರಲ್ಲ, ಏನು ಬರಲ್ಲ. ಇದೇ ಸೈನ್ಸ್ ಅಗ್ನಿದೋಷ. ನೆಕ್ಸ್ಟ್ ಆಕಾಶ ದೋಷ. ಆಕಾಶ ದೋಷ ಅಂದ್ರೆ ಆಕಾಶ ಅಂದ್ರೆ ಸಿಗ್ನಲ್ ಅಂತ ಹೇಳ್ತೀವಿ. ಇದರಲ್ಲಿ ಆಕಾಶ ಹೇಗೆ ವರ್ಕ್ ಆಗುತ್ತೆ ನಮ್ಮ ಒಂದು ಸೈನ್ಸ್ ಅಂತ ಹೇಳಿದ್ರೆ ಎರಡು ತರ ಸಿಗ್ನಲ್ ಪ್ರೊಡ್ಯೂಸ್ ಆಗುತ್ತೆ. ಒಂದು ಎಲೆಕ್ಟ್ರಿಕಲ್ ಸಿಗ್ನಲ್, ಇನ್ನೊಂದು ಕೆಮಿಕಲ್ ಮೆಸೇಜರ್ ಅಂತ ಹೇಳ್ತೀವಿ. ಈ ಕೆಮಿಕಲ್ ಮೆಸೇಜರ್ ನಾವು ಹಾರ್ಮೋನ್ಸ್ ಅಂತ ಕರಿತೀವಿ. ಈ ಹಾರ್ಮೋನ್ಸ್ ಎಲ್ಲೆಲ್ಲಿ ಇರುತ್ತೆ ಅಂದ್ರೆ ಪಿತ್ತರಿ ಭಾಗ, ಥೈರಾಯ್ಡ್ ಭಾಗ, ಶುಗರ್ ಗ್ರಂಥಿಯ ಭಾಗ, ಪುರುಷ ಗ್ರಂಥಿ, ಸ್ತ್ರೀ ಗ್ರಂಥಿ ಭಾಗ. ಎಲೆಕ್ಟ್ರಿಕಲ್ ಸಿಗ್ನಲ್ ಅಂದ್ರೆ ನರಗಳು, ಈಗ ಕೈ ವರ್ಕ್ ಆಗಬೇಕು, ಕಾಲು ವರ್ಕ್ ಆಗಬೇಕು, ನರಮಂಡಲ ವರ್ಕ್ ಆಗಬೇಕು. ಸೊ ಈ ಒಂದು ಸಿಸ್ಟಮು, ಎರಡು ಸಿಸ್ಟಮ್ನ ಈ ಆಕಾಶ ದೋಷ ಅಂದ್ರೆ ಈ ಗ್ರಂಥಿಗಳು ಚೆನ್ನಾಗಿಲ್ಲ ಮತ್ತೆ ನ್ಯೂರಾನ್ಸ್ಗಳು ಚೆನ್ನಾಗಿಲ್ಲ ಅಂದ್ರೆ ಆಕಾಶ ದೋಷ ಬರುತ್ತೆ. ಆವಾಗಲೇ ಪಾರ್ಕಿನ್ಸನ್ ಇರ್ಬೋದು, ಮನುಷ್ಯನಿಗೆ ಬೇರೆ ಬೇರೆ ಸಮಸ್ಯೆಗಳಿರ್ಬೋದು, ಪಿಡ್ಸ್ ಇರ್ಬೋದು, ಇವೆಲ್ಲ ಆಕಾಶ ದೋಷ ಬರುತ್ತೆ. ಸೊ ಈ 5 ದೋಷಗಳನ್ನ ನಮ್ಮ ಈ ಒಂದು ಬ್ರಹ್ಮಕಲ್ಲಿನ ಮೇಲೆ ವ್ಯಾಯಾಮ ಮಾಡಿಸಿ ನಾವೇನ್ ಮಾಡ್ತೀವಿ, ಕಂಟ್ರೋಲ್ ಮಾಡುವಾಗ ಎಷ್ಟು ರೋಗಗಳು ಬರುತ್ತೆ ಇನ್ನು 5 ರೂಟಲ್ಲಿ ಎಲ್ಲ ರೋಗಗಳು ನಿಯಂತ್ರಣಕ್ಕೆ ಸಾಧ್ಯ ಇದೆ. ಅದರಿಂದ ಸುಮಾರು ವರ್ಷಗಳ ಕಾಲ ಸಾವಿರಾರು ಜನ ಇದನ್ನ ಒಂದು ಬೆನಿಫಿಟ್ಸ್ನ ಪಡ್ಕೊಂಡಿದ್ದಾರೆ. ಆ ಬೆನಿಫಿಟ್ಸ್ನ ಪಡ್ಕೊಂಡು ಅವರೇ ಇದನ್ನ ಫಾಲೋ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಇದ್ರ ಯಾವ ರೀತಿ ಸೈಡ್ ಎಫೆಕ್ಟ್ ಆಗಲಿ ಏನೂ ಇಲ್ಲ. ಯಾವಾಗ ಜನಗಳಿಗೆ ಇದ್ರ ಬಗ್ಗೆ ಜ್ಞಾನ ಇಲ್ವೋ ಅವ್ರೇನ್ ಮಾಡ್ತಾರೆ, ಅವ್ರ ಬಾಯಿಗೆ ಬಂದಂಗೆ ಅವರು ಥಿಂಕ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇದು ನಾವು ವಿದ್ಯಾವಂತರಾಗಿ ನಾವು ರಿಸರ್ಚ್ ಮಾಡಿ ನಮ್ಮ ಭಾರತ ಜನರಿಗೆ